टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ 76 ವರ್ಷದ ಜನಾರ್ದನ್ ಕೊನೆಯುಸಿರೆಳೆದರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಬ್ಯಾಂಕ್ ಜನಾರ್ದನ್. ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಇನ್ನಿಲ್ಲ. ಬೆಳಗ್ಗೆಯಿಂದ ನಿರಂತರವಾಗಿ TV9 ನಲ್ಲಿ ಬ್ಯಾಂಕ್ ಜನಾರ್ದನ್ ಅವರ ಸಿನಿಮಾ ಪಯಣದ ಮೆಲುಕು, ಹಾಗೆ ಬಹಳಷ್ಟು ಅವರ ಆಪ್ತರು ಜೊತೆಗೆ ನಟಿಸಿದಂಥವರೆಲ್ಲರೂ ಕೂಡ ಮಾತನಾಡ್ತಾ ಇದ್ರು. ರಾತ್ರಿ 2:30 ವೇಳೆಗೆ ನಟ ಬ್ಯಾಂಕ್ ಜನಾರ್ದನ್ ಕೊನೆಯುಸಿರೆಳೆದರು. ಮಣಿಪಾಲ್ ಆಸ್ಪತ್ರೆಯಲ್ಲಿರುವಂತಹ ಜನಾರ್ದನ್ ಅವರ ಮೃತದೇಹ. 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಜನಾರ್ದನ್ ನಟಿಸಿದ್ರು. ಕಿರುತೆರೆ, ರಂಗಭೂಮಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದಂಥ ಅದ್ಭುತ ನಟ ಬ್ಯಾಂಕ್ ಜನಾರ್ದನ್. 76ನೇ ವಯಸ್ಸಿನಲ್ಲಿ ಬ್ಯಾಂಕ್ ಜನಾರ್ದನ್ ನಿಮ್ಮೆಲ್ಲರನ್ನು ಕೂಡ ಆಗಲಿದ್ದಾರೆ. ಸಹಜ ಅಭಿನಯ, ತಮ್ಮ ಈ ಬಾಡಿ ಲ್ಯಾಂಗ್ವೇಜ್ ಮೂಲಕನೇ ಎಲ್ಲರ ಮನಗೆದ್ದಿದ್ದಂಥ ಬ್ಯಾಂಕ್ ಜನಾರ್ದನ್ 500ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಟಿಸಿದರು. ಬ್ಯಾಂಕ್ ಉದ್ಯೋಗಿಯಾಗಿ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರಬೇಕಾದ್ರೆ ಸುಮಾರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ನಂತರ ಸಂಪೂರ್ಣ ಸಿನಿಮಾ ರಂಗದಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಮಾಡ್ತಿದ್ದಂಥದ್ದು ಸಣ್ಣ ಪುಟ್ಟ ಪಾತ್ರಗಳಾಗಿದ್ದರೂ ಕೂಡ ಕಂಪ್ಲೀಟ್ ಆಗಿ ಅದಕ್ಕೆ ಜೀವ ತುಂಬುವಂಥ ಕೆಲಸ. ಕ್ಯಾಮ್ರಾ ಮುಂದೆ ಅವರು ನಟಿಸಿದ್ದು ಅಂತ ಅನಿಸಿದ್ದು ಭಾಳ ಅಪರೂಪ. ಅಷ್ಟು ಮಟ್ಟಿಗೆ ಸಹಜ ಅಭಿನಯ. ನಟ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ. ಹಿಂದೆ ಕೂಡ ಹೃದಯಾಘಾತದಿಂದ ಅವರು ಚೇತರಿಸ್ಕೊಂಡಿದ್ರು. ಆದರೆ ಈ ಬಾರಿ ಅವ್ರನ್ನ ಉಳಿಸ್ಕೊಳ್ಳೋಕೆ ವೈದ್ಯರಿಗೂ ಕೂಡ ಸಾಧ್ಯ ಆಗಲಿಲ್ಲ. ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ. ಹಲವಾರು ಸಿನಿಮಾಗಳು ವಿಷ್ಣುವರ್ಧನ್ ಅವರಿಂದ ಹಿಡಿದು ಅಂಬರೀಷ್ ಅವರಿಂದ ಹಿಡಿದು ಪ್ರತಿಯೊಬ್ಬರ ಜೊತೆ ಕೂಡ ಸ್ಕ್ರೀನನ್ನು ಶೇರ್ ಮಾಡಿದಂಥವರು ಜನಾರ್ದನ್. ಅವರು ವಿಧಿವಶರಾಗಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಜನಾರ್ದನ್ ಅವರ ಮೃತದೇಹ ಇದೆ. ಆರಂಭಿಕ ಹಂತದಲ್ಲಿ ಧೀರೇಂದ್ರ ಗೋಪಾಲ್ ಅವರು ಕೈ ಹಿಡಿದಿದ್ದರು. ನಂತರ ಅವ್ರಿಗೊಂದು ಕಂಬ್ಯಾಕ್ ಅಂತ ಆಗಿದ್ದು ಅವರ ಒಂದು ವೃತ್ತಿ ಜೀವನದಲ್ಲಿ. ಅಜಗಜಾಂತರ ಸಿನಿಮಾ ಮೂಲಕ ಕಾಶಿನಾಥ್ ಅವರು ಒಂದು ಅವಕಾಶವನ್ನು ಕೊಡ್ತಾರೆ. ಅದಾದ ನಂತರ ನೀವೀಗೇನು ತೆರೆ ಮೇಲೆ ನೋಡ್ತಿದ್ದೀರಲ್ಲ, ಈ ಒಂದು ಸಿನಿಮಾ ಕಾಶಿನಾಥ್ ಅವರು ನಟಿಸಿದಂಥ ಸಿನಿಮಾ, ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಆಗಿ ಅವರು ಮಾಡಿದಂಥ ಪಾತ್ರ ಏನಿದೆ ಇದು ಭಾಳ ಅದ್ಭುತವಾಗಿತ್ತು. ಜೊತೆಗೆ ನಿದ್ದೆಗೆ ಜಾರುವಂಥ ಒಬ್ಬ ಕಾನ್ಸ್ಟೇಬಲ್, ಸಿಕ್ಕವರಿಗೆ ಬೈಯುವಂಥ ಪಾತ್ರ, ಅದೆಷ್ಟು ನೈಜವಾಗಿ ಅಭಿನಯಿಸಿದ್ರು ಅಂದರೆ ಆ ಫ್ರಸ್ಟ್ರೇಷನ್ ಒಬ್ಬ ಪೊಲೀಸ್ ಅಧಿಕಾರಿಗೆ ಹೇಗಿರುತ್ತೆ, ವೃತ್ತಿಯ ಟೆನ್ಷನ್ ಹೇಗಿರುತ್ತೆ, ಕೇಸ್ಗಳನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಏನೆಲ್ಲ ತೊಂದರೆಗಳು ಬರುತ್ತೆ, ಇದೆಲ್ಲವನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ರು. ಹಿರಿಯ ನಟ ಬ್ಯಾಂಕ್ ಜನಾರ್ದನ್ 76ನೇ ವಯಸ್ಸಿಗೆ ನಿಧನರಾಗಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಪಾರ್ಥಿವ ಶರೀರ ಇದೆ. ಕೆಲವೇ ಕ್ಷಣಗಳಲ್ಲಿ ಅವರ ನಿವಾಸಕ್ಕೆ ಮೃತದೇಹವನ್ನು ಶಿಫ್ಟ್ ಮಾಡಲಾಗುತ್ತೆ. ಸುಲ್ತಾನ್ ಪಾಳ್ಯದಲ್ಲಿರುವಂಥ ಬ್ಯಾಂಕ್ ಜನಾರ್ದನ್ ನಿವಾಸ. ಅಲ್ಲಿಗೆ ಬ್ಯಾಂಕ್ ಜನಾರ್ದನ್ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಈಗ ಅಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಗ್ಗೆ 10:30ರಿಂದ ಸಂಜೆ 4 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಿರುತೆರೆ, ರಂಗಭೂಮಿಯಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದಂಥ ನಟ ಬ್ಯಾಂಕ್ ಜನಾರ್ದನ್ 1985ರಿಂದ ಹಲವಾರು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ, ಅದರಲ್ಲೂ ಕೂಡ ಅವರ ಪಾತ್ರಗಳು ಹೇಗಿರ್ತಾ ಇತ್ತು ಅಂತಂದರೆ ಜೀವನಕ್ಕೆ ಭಾಳ ಹತ್ತಿರವಾದಂಥ ಪಾತ್ರಗಳು. ಅವರ ಅಭಿನಯ ಕೂಡ ನಮ್ಮೂರಿನವರೇ ಯಾರೋ ಏನೋ, ನಮ್ಮ ಊರಿನ ಹಿರಿಯರೇ ಯಾರೋ ಅನ್ನೋ ರೀತಿಯಾಗಿ ಅವರ ಅಭಿನಯ. ಒಂದು ಬಿಳಿ ಬನ್ನಿಯನ್ನು ಒಂದು ಪಂಚೆ ಹಾಕ್ಕೊಂಡು ಬಂದು ನಟಿಸಿದ್ರು ಕೂಡ, ಸಣ್ಣ ಪುಟ್ಟ ಪಾತ್ರಗಳಾದರೂ ಕೂಡ ಅದು ಸಿನಿಮಾಕ್ಕೆ ಹೆಚ್ಚಿನ ವೈಟೇಜನ್ನು ಕೊಡ್ತಾ ಇತ್ತು.